ಏಯ್ ಬಿಟ್ರೆ ಅವನು ಇನ್ನೂ ಮಾತಾಡ್ತಾ ಇರ್ತಾನೆ. ಹೇಳ್ಕೊಂಬಿಡ್ರಿ ಅವನ್ನ. ಸರ್ 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 ಪ್ಲೀಸ್ ಸರ್ 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 ನನ್ನ ಮಾತು ಕೇಳಿ ಸರ್ ಸರ್ ನನ್ನ ಮಾತು ಬಿಡಿ ಸರ್ ನನ್ನ ಸಮರ್ಥ ಸರ್ 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 ನನ್ನ ಮಾತು ಕೇಳಿ ಸರ್. ಬೇಡ ಸರ್, ಬೇಡ ಸರ್, ಮಾತು ಕೇಳಿ ಸರ್ ಅವನ್ನ ಸರ್ ಪ್ಲೀಸ್ ಸರ್ 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 ಬಿಟ್ಬಿಡಿ ಬೇಡ ಸರ್ ಸರ್, ಬಿಟ್ಬಿಡಿ ಸರ್. ನಾನೇನು ಮಾಡಿಲ್ಲ ಸರ್. ಸಮರ್ಥ 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 ಅಯ್ಯೋ ಸಮರ್ಥ ಸಮರ್ಥ ಸಮರ್ಥ. ಅವ್ನು ನೋಡಿದ್ರೆ ಮಾವನ್ ಗುದ್ದಿ ಆಕ್ಸಿಡೆಂಟ್ ಮಾಡಕ್ ನೋಡಿದಾನೆ, ನೀವು ಅವನ ಪರವಾಗಿ ಮಾತಾಡ್ತೀರಲ್ಲ ರೀ. ಅವನೇ ಅಪ್ಪಂಗೆ ಆಕ್ಸಿಡೆಂಟ್ ಮಾಡಿರೋದು ಅಂತ ಇನ್ನ ಕನ್ಫರ್ಮ್ ಆಗಿಲ್ಲ. ಪ್ರಕಾಶ್ ಅವ್ರ ಕಣ್ಣಾರೆ ನೋಡಿದಾರಂತಲ್ಲ. ಹೌದು ರೀ, ಅಪ್ಪಂಗೆ ಆಕ್ಸಿಡೆಂಟ್ ಆದಾಗ ಸಮರ್ಥಲ್ಲಿದ್ದನ್ನ ಪ್ರಕಾಶ್ ಅಂಕಲ್ ನೋಡಿದ್ದಾರೆ. ಅದನ್ನ ನನಗೆ ಹೇಳ್ಬೇಕಾದ್ರೆ ಚಿಕ್ಕಮ್ಮನ್ನ ಕೇಳಿಸ್ಕೊಂಡು ಹಿಂದೆ ಮುಂದೆ ನೋಡದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರೆ ಸಮರ್ಥ ಆಕ್ಸಿಡೆಂಟ್ ಮಾಡಿರೋದು ಅಂತ ಪ್ರಕಾಶ್ ಅಂಕಲ್ ನೋಡಿಲ್ಲ ರೀ. ಅವನು ಇದಾನೆ ಅಂದ್ಮೇಲೆ ಅವನೇ ತಾನೇ ಆಕ್ಸಿಡೆಂಟ್ ಮಾಡಿರ್ತಾನೆ. ನೋಡಿ, ನಿಮ್ಮ ಚಿಕ್ಕಮ್ಮ ಕಂಪ್ಲೇಂಟ್ ಕೊಟ್ಟಿರೋದು ಕರೆಕ್ಟಾಗೇ ಇದೆ. ಅವ್ನು ಮಾಡಿರೋ ತಪ್ಪಿಗೆ ಅವ್ನಿಗೆ ಶಿಕ್ಷೆ ಆಗ್ಲೇಬೇಕ್ರಿ. ವಿಷಯ ಏನು ಗೊತ್ತಾ, ನಿಮ್ಮಲ್ಲಿರೋ ಕೋಪನ ಅವನ ಮೇಲೆ ತೋರಿಸಿದಾನೆ ಅಷ್ಟೇ ರೀ. ಅವ್ನಿಗೆ ನೀವು ಕರುಣೆ ತೋರಿಸ್ಬೇಡ್ರಿ. ಇಲ್ಲ ರೀ, ಸಮರ್ಥಗೆ ನನ್ನ ಮೇಲೆ ಕೋಪ ಇರ್ಬೋದು, ಆದ್ರೆ ಅಪ್ಪಂಗೆ ಆಕ್ಸಿಡೆಂಟ್ ಮಾಡಿ ಅವ್ರನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗಿರಲ್ಲ. ಸಮರ್ಥ ಅಂತ ಹುಡ್ಗನೂ ಅಲ್ಲ ರೀ. ಹೌದು ಸಪ್ತಮಿ, ನೀ ಹೇಳ್ತಾ ಇರೋದು ನಿಜ. ಏನೋ ಕೇಳ್ಗಾಲ ಹೀಗೆಲ್ಲ ಮಾಡಿಸ್ಬಿಡ್ತು. ಅವನು ತುಂಬ ಒಳ್ಳೆ ಹುಡುಗ. ಅತ್ತಿಗೆ ಹೇಗಾದ್ರೂ ಮಾಡಿ ಅಣ್ಣನ್ ಬಿಡ್ಸ್ಕೊಂಡ್ ಬಂದ್ಬಿಡಿ ಅತ್ತಿಗೆ, ಪ್ಲೀಸ್ ಅತ್ತಿಗೆ. ನೀವಿಬ್ರು ಅಳ್ಬೇಡಿ, ನಾನು ಹೇಗಾದ್ರೂ ಮಾಡಿ ಸಮರ್ಥನ ಬಿಡಿಸ್ಕೊಂಡು ಬರ್ತೀನಿ. ರೀ ಸತ್ತಮ್ಮಿಯವ್ರು ಏನು ಹೇಳ್ತಿದ್ದೀರಾ? ರೀ ನೀವು ಬನ್ನಿ, ನಾವಿಬ್ರು ಹೋಗಿ ಜಾಮೀನಿಗೆ ವ್ಯವಸ್ಥೆ ಮಾಡೋಣ. ರೇ ನಾನೆಲ್ಲೂ ಬರಲ್ಲ ರೀ. ರೀ ಸಮರ್ಥ ಪಾಪ ರೀ. ಹಾಗಿದ್ರೆ ನಿಮ್ಮ ಅಪ್ಪ ಕಾಲ್ ಮುರ್ಕೊಂಡು ಮಲಗಿದಾರಲ್ಲ, ಅವ್ರ ಪಾಪ ಅಲ್ವಾ? ನೋಡಿ, ಸಮರ್ಥ ಆಕ್ಸಿಡೆಂಟ್ ಮಾಡಿರೋದು ಅಂತ ಗೊತ್ತಿಲ್ಲದೆ ಅವನ್ನ ಬ್ಲೇಮ್ ಮಾಡೋದು ತಪ್ಪು. ನೋಡಿ, ನೀವೇನು ಹೇಳಿದ್ರು ನಾನೆಂತ ಅವ್ನಿಗೆ ಬೇಲ್ ಕೊಡ್ಸಲ್ಲ, ನಾನು ಎಲ್ಗೂ ಬರೋದು ಇಲ್ಲ ರೀ. ಸರಿ ಬಿಡಿ, ನಾನೇ ಹೋಗ್ತೀನಿ. ರೀ ಸತ್ತಮ್ಮಿಯವರೇ. ರೀ ನನಗೂ ನಮಗೂ ಈ ವಿಷಯದಲ್ಲಿ ಆರ್ಗ್ಯುಮೆಂಟೇ ಬೇಡ. ನಾನು ಸಮರ್ಥನ ಬಿಡಿಸ್ಬೇಕು, ಬಿಡಿಸ್ತೀನಿ. ಮಾವ, ನಾನು ಹೋಗಿ ಬರ್ತೀನಿ. ರೀ ಸಪ್ತಮಿ ಸಪ್ತಮಿ ರೀ ಸಪ್ತಮಿ. ಇಮಿಡಿಯೇಟ್ ಆಗಿ ವಾಸಂತಿಗೆ ಫೋನ್ ಮಾಡಿ ಅಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಮ್ಮ. ಸರಿ ಪಪ್ಪ. ಬಾ ಹೋಣ. ಸರ್ 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 ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಸರ್. ಆ ಆಕ್ಸಿಡೆಂಟ್ಗೂ ನನಗೂ ಯಾವುದೇ ಥರ ಸಂಬಂಧ ಇಲ್ಲ ಸರ್. ಪ್ಲೀಸ್ ಸರ್. ನಂಬೇಕೋ ಬೇಡೋ ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ರೀ ಹೇಳ್ಕೊಂಡು ನಡ್ರಿ ಅವನ್ನ. ಸರ್ ಸರ್ ನನ್ನ ಯಾಕೆ ಸರ್ ಅರೆಸ್ಟ್ ಮಾಡ್ತಿದ್ದೀರಾ? ನನಗೇನು ಸಂಬಂಧ ಇಲ್ಲ ಸರ್. ನಾನು ಆಕ್ಸಿಡೆಂಟ್ ಮಾಡಿಲ್ಲ ಸರ್. ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ? ಬಿಟ್ಬಿಡಿ ಸರ್. ನೀನು ಹೇಳಿದ ತಕ್ಷಣ ಬಿಟ್ಬಿಡ್ಬೇಕಾ? ನಿನ್ನ ಹತ್ರ ಹೇಗೆ ಬಾಯಿ ಬಿಡಿಸ್ಬೇಕು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ರೀ ಏನ್ರಿ ನೋಡ್ತಾ ಇದ್ದೀರಾ? ಹೇಳ್ಕೊಂಡು ನಡ್ರಿ. ಸರ್ 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 ನನ್ನ ಮಾತು ಕೇಳಿ ಸರ್. ಸರ್ ನಾನೇನು ತಪ್ಪು ಮಾಡಿಲ್ಲ ಸರ್. ಸರ್ ಸರ್ ನಿಜ ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್. ಸರ್ 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 ನನ್ನ ಮಾತು ಕೇಳಿ ಸರ್. ಸರ್ ಸರ್ ನಾನು ಆಕ್ಸಿಡೆಂಟ್ ಮಾಡಿಲ್ಲ ಸರ್. ಬಿಟ್ಬಿಡಿ ಸರ್ ನನ್ನ. ಸರ್ ಓಯ್ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ಲಾಠಿ ರುಚಿ ತೋರಿಸ್ಬೇಕಾಗುತ್ತೆ. ಸರ್ ಸರ್ ದಯವಿಟ್ಟು ನಾನು ಮಾಡಿಲ್ಲ ಸರ್. ಬಿಟ್ಬಿಡಿ ಸರ್ ನನ್ನ. ಸರ್ ಹಲೋ, ಹೇಳು ಮಂಜು ಪುಟಿ. ಕೆಳಗಡೆ ಎಲ್ರೂ ಇದ್ದಾರೆ, ಮಾತಾಡಕ್ಕಾಗಲ್ಲ ಅಂತ ನಾನು ಟೆರೆಸಿಗೆ ಬಂದಿದ್ದೀನಿ. ಹೇಳು, ಏನ್ ವಿಷಯ? ಅತ್ತೆ ಏನ್ ವಿಷಯ? ಪೊಲೀಸ್ ಏನಕ್ಕೆ ಸಮರ್ಥನ ಹೇಳ್ಕೊಂಡೋದ್ರು? ಅಯ್ಯೋ, ಅದನ್ ಯಾಕೆ ಕೇಳ್ತೀಯ ಮಂಜು ಪುಟಿ? ಅದೇ ಆ ಮೆಕ್ಯಾನಿಕ್ ಇದಾನಲ್ಲ, ಇಷ್ಟು ದಿನ ಬರೀ ಗಾಡಿ ಸ್ಪೇರ್ಗಳನ್ನ ಕಿತ್ತಿ ಜೋಡಿಸ್ತಾ ಇದ್ದ. ಆದ್ರೆ ಇವತ್ತು ಆ ವೆಂಕಟಪ್ಪನ್ ಕಾಲ್ ಮೂಳೆನೇ ಮುರಿದು ಕೂಡ್ಸಿದಾನೆ. ಹೌದಾ? ಇಲ್ಲಿ ಏನಾಗಿದೆ ಅಂದ್ರೆ, ಇಷ್ಟಾಯ್ತು.
ಆ ಸತ್ಯಭಾಮ ಸಿಕ್ಕಿದ್ದೇ ಚಾನ್ಸು ಅಂತ ಇವರೆಲ್ಲಾರನು ಬುಗ್ರಿ ತರ ತಿರುಗಿಸ್ತಾ ಇದ್ದಾರೆ. ಈ ಮನೆಯವರು ಅಳ್ತಾ ಕಣ್ಣೀರ್ ಹಾಕ್ತಾ ಅವಳ ತಾಳಕ್ಕೆ ತತ್ತರ್ಸ್ ಹೋಗ್ಬಿಟ್ಟಿದ್ದಾರೆ. ಸತ್ಯಭಾಮ ಇಷ್ಟೆಲ್ಲ ಇಷ್ಟೆಲ್ಲ ಮಾಡ್ತಾಳೆ ಅಂತ ನಾನ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅತ್ತೆ. ನಂಗೂ ಆಶ್ಚರ್ಯ ಆಗೋಯ್ತು ಪುಟ್ಟಿ. ನೀನ್ ಏನೇ ಹೇಳು ಮಂಜು ಪುಟ್ಟಿ, ಆ ಸಪ್ತಮಿ ಶ್ರೀಮಂತ್ನ ದೂರ ಮಾಡ್ಬೇಕು ಅಂತ ನಾನು ನೀನು ಮಾಡ್ತಾ ಇರೋ ಪ್ಲಾನ್ ಎಲ್ಲ ಆ ಸತ್ಯಭಾಮನ್ ಪ್ಲಾನ್ ಮುಂದೆ ವೇಸ್ಟು ಅನ್ಸ್ಬಿಡುತ್ತೆ. ಆ ಸತ್ಯಭಾಮ ಮಾಡ್ತಾ ಇರೋ ಪ್ಲಾನ್ಗಳನ್ನ ನೋಡ್ತಿದ್ರೆ ಸದ್ಯದಲ್ಲೇ ಶ್ರೀಮಂತು ಸಪ್ತಮಿ ನಾನೊಂದು ತೀರ ನೀನೊಂದು ತೀರ ಅಂತ ಶೋಕ ಗೀತೆ ಹಾಡೋದಂತೂ ಗ್ಯಾರಂಟಿ. ಹೌದಾ? ಹೌದು. ಈಗಾಗ್ಲೇ ಆ ಸಪ್ತಮಿ ಶ್ರೀಮಂತ್ ಮಧ್ಯದಲ್ಲಿ ಸಣ್ಣದಾಗಿ ಬೆಂಕಿ ಹತ್ಕೊಂಡಿದೆ. ಹೀಗೆ ಅವ್ರ ವಾದ ಮುಂದುವರೆದ್ರೆ ಹತ್ತಿರೋ ಆ ಸಣ್ಣ ಕಿಡಿ ಮುಂದೆ ಜ್ವಾಲಾಮುಖಿ ಆಗೋದಂತೂ ಗ್ಯಾರಂಟಿ. ಈ ಕಂಜೂಸ್ ಕುಮಾರಂಗೆ ಅವನ್ ತಮ್ಮ ಜೈಲಲ್ಲೇ ಇರ್ಬೇಕು ಅಂತ ಆಸೆ. ಇನ್ನು ಆ ವಾಟರ್ ಕ್ಯಾನ್ ಹಾಕೋಳಿಗೆ ತನ್ನ ಮೈದುನ ಆಚೆ ಬರ್ಬೇಕು ಅಂತ ಆಸೆ. ಅವನೊಂದ್ ಹೇಳಿದ್ರೆ ಇವಳೆ ಇನ್ನೊಂದು ಮಾಡ್ತೀನಿ ಅಂತ ಹೋಗ್ತಾಳೆ. ನನಗೇನೋ ಇನ್ನೊಂದ್ 24 ಗಂಟೆನಲ್ಲಿ ಈ ಮನೆಯಲ್ಲಿ ಭೀಕರ ಪ್ರವಾಹ ಎದ್ದೇಳೋ ಚಾನ್ಸ್ ಕಾಣಿಸ್ತಾ ಇದೆ. ಅತ್ತೆ, ಬರೀ ಪ್ರವಾಹ ಆದ್ರೆ ಸಾಲ್ದು, ಅವ್ರೆಲ್ಲ ಅದ್ರಲ್ಲಿ ಮತ್ತೆ ಬದುಕ್ತೆ ಇರೋರ್ ತರ ಕೊಚ್ಕೊಂಡ್ ಹೋಗ್ಬೇಕು. ಹಾಗ್ ಮಾಡ್ಬೇಕು ನೋಡಿ ಅತ್ತೆ. ಖಂಡಿತ ಮಾಡೋಣ ಪುಟ್ಟಿ. ಆದ್ರೆ ಸದ್ಯಕ್ಕೆ ಏನ್ ಮಾಡೋದು ಅಂತ ನನ್ ತಲೆನಲ್ಲಿ ಐಡಿಯಾಗಳೇ ಬರ್ತಿಲ್ಲ. ತಲೆ ಓಡ್ಸಕ್ ನಾನಿರ್ಬೇಕಾದ್ರೆ ನೀವೇನಕ್ ವರಿ ಮಾಡ್ತೀರಾ ಅತ್ತೆ? ಈ ಸಿಚುವೇಶನ್ನ ನಾನ್ ಯೂಸ್ ಮಾಡ್ಕೊಂಡು ಆ ಸಮರ್ಥ್ನ ಟ್ರಿಗರ್ ಮಾಡ್ತೀನಿ. ಅವನ್ನ ನಮ್ ಕಡೆ ಎಳ್ಕೋತೀನಿ. ನಾನ್ ಇವಾಗ್ಲೇ ಹೋಗಿ ಈ ವಿಷಯ ಎಲ್ಲ ಪಪ್ಪ ಹತ್ರ ಮಾತಾಡ್ತೀನಿ. ನೀವಲ್ಲಿ ಏನೇನ್ ನಡೆಯುತ್ತೆ ಅಂತ ವಾಚ್ ಮಾಡಿ ಅತ್ತೆ. ನನಗೆ ಅವಾಗವಾಗ ಅಪ್ಡೇಟ್ ಕೊಡ್ತಾ ಇರಿ, ಸರಿನಾ? ಹಾ ಸರಿ ಮಂಜು ಪುಟ್ಟಿ, ಹಾಗೆ ಮಾಡ್ತೀನಿ. ಓಕೆ ಬಾಯ್. ಓಕೆ ಬಾಯ್ ಬೇಬಿ. ಸರ್ ನಮಸ್ತೆ. ನಮ್ಮ ಸಮರ್ಥು ಆ ಆಕ್ಸಿಡೆಂಟ್ ಮಾಡಿರಲ್ಲ ಸರ್. ನೀನ್ ಹೆಂಗಮ್ಮ ಹೇಳ್ತೀಯಾ? ನೀನೇನೇ ಹೇಳಿದ್ರು ಸಾಕ್ಷಿ ಸಂದರ್ಭ ಅವನೇ ಆಕ್ಸಿಡೆಂಟ್ ಮಾಡಿದಾನೆ ಅಂತ ಹೇಳ್ತಿದ್ಯಲ್ಲ. ಸರ್ 1-2 ನಿಮಿಷ ಸಮರ್ಥ ಹತ್ರ ಮಾತಾಡ್ಬೋದಾ ಪ್ಲೀಸ್ ಸರ್? ಅವಕಾಶ ಮಾಡಿಕೊಡಿ. ಮಾತಾಡೋದ್ರಿಂದ ಏನೋ ಪ್ರಯೋಜನ ಇಲ್ಲಮ್ಮ. ಪ್ಲೀಸ್ ಸರ್, 1-2 ನಿಮಿಷ.